ಸಾರಿಗೆ ನೌಕರರು ತಮ್ಮ ಒಂದಷ್ಟು ಬೇಡಿಕೆಗಳ ಆಗ್ರಹಿಸಿ ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಇಂದು ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಂದಿನಿಂದ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹಕ್ಕೆ ತೀರ್ಮಾನಿಸಿದ್ದಾರಂತೆ ಸಾರಿಗೆ ನೌಕರರ ಒಕ್ಕೂಟದ ನೇತೃತ್ವದಲ್ಲಿ ಬೃಹತ್ ಪ್ರೊಟೆಸ್ಟ್ ಆಗ್ತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ. ಇವತ್ತಿನಿಂದ ಸರ್ಕಾರದ ವಿರುದ್ಧದ ಪ್ರತಿಭಟನೆ ಆಗಸ್ಟ್ 5ರಿಂದ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ನೌಕರರ ಒಕ್ಕೂಟದಿಂದ ಮುಷ್ಕರ. ಸರ್ಕಾರದ ವಿರುದ್ಧ ಇಂದು ಸಾರಿಗೆ ನೌಕರರ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರೊಟೆಸ್ಟ್. ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಸಾರಿಗೆ ನೌಕರರ ಪ್ರೊಟೆಸ್ಟ್ ನಡೀತಾ ಇರುವಂಥದ್ದು. ಇಂದಿನಿಂದ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹಕ್ಕೆ ತೀರ್ಮಾನ ಮಾಡಿದ್ದಾರಂತೆ ಸಾರಿಗೆ ನೌಕರರ ಒಕ್ಕೂಟದ ನೇತೃತ್ವದಲ್ಲಿ ಬೃಹತ್ ಪ್ರೊಟೆಸ್ಟ್ ಆಗ್ತಾ ಇರುವಂಥದ್ದು. ಇವರು ಪ್ರತಿ ಬಾರಿಯೂ ಕೂಡ ಪಾಪ ತಮ್ಮ ಬೇಡಿಕೆಗಳನ್ನು ಮುಂದಿಡ್ತಾನೆ ಇದ್ದಾರೆ. ಅದು 7th ಪೇ ಸ್ಕೇಲ್ ಇರಬಹುದು, ಬೇಕಾದಷ್ಟು ಒಂದು 10ರಿಂದ 14 ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಸರ್ಕಾರದ ಮುಂದೆ. ಯಾರು ಬಂದರೂ ಕೂಡ ಸಾರಿಗೆ ಇಲಾಖೆಗೆ ಯಾವ ಮಂತ್ರಿಗಳು ಆರಿಸಿ ಬಂದರೂ ಕೂಡ ಸಚಿವರು ಯಾವುದೇ ಥರದ ಒಂದು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಸಾರಿಗೆ ನೌಕರರ ಕಷ್ಟವನ್ನು ಕೇಳುವಂಥವ್ರಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಅದರಲ್ಲೂ ಕೂಡ KSRTC, NWSRTC, BMTC ಬೇರೆ ಬೇರೆ ವಿಭಾಗಗಳಿದ್ದಾವೆ ಸಾರಿಗೆ ನೌಕರರಲ್ಲಿ. ಅದರಲ್ಲೂ ಕೂಡ ಅವ್ರು ಕೇಳ್ತಾ ಇರುವಂಥದ್ದು ದೊಡ್ಡ ಬೇಡಿಕೆ ಅವ್ರದ್ದಿರುವಂಥದ್ದು ನಮ್ಮ ವೇತನವನ್ನು ಹೆಚ್ಚಳ ಮಾಡಿ 7th ಪೇ ಸ್ಕೇಲ್ಗೆ ಏರಿಸಿ ಅನ್ನುವಂಥದ್ದು. ಇದನ್ನು ಕೂಡ ಯಾವುದೇ ಥರದ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಅವರ ಗೋಳನ್ನು ಕೇಳೋರೇ ಇಲ್ಲ ಅಂತ ಪ್ರತಿ ಬಾರಿ ಇವರು ಪ್ರತಿಭಟನೆಗೆ ಮುಂದಾಗ್ತಾರೆ. ಇವರು ಕರ್ತವ್ಯಕ್ಕೆ ಗೈರಾಗೋ ಹಾಗಿಲ್ಲ, ಸಂಬಳವನ್ನು ಕಟ್ ಮಾಡ್ತೀವಿ, ಇಲ್ಲ ಕೆಲಸದಿಂದ ತೆಗಿತೀವಿ ಅನ್ನುವಂಥ ಒಂದು ಭಯವನ್ನು ಹುಟ್ಟಿಸ್ಬಿಡ್ತಾರೆ. ಹೀಗಾಗಿ ಪ್ರತಿಭಟನೆ ಅಥವಾ ಪ್ರೊಟೆಸ್ಟ್ ಯಾವುದೇ ಸಂದರ್ಭದಲ್ಲೂ ಕೂಡ ಯಶಸ್ವಿಯಾಗಿಲ್ಲ ಸಾರಿಗೆ ನೌಕರರದ್ದು. ಮತ್ತು ಇವರು ಟೇಕ್ ಇಟ್ ಈಸಿ ಅನ್ನೋ ರೀತಿಯಲ್ಲಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತೊಗೊಂಡ್ಬಿಟ್ಟಿದ್ದಾರೆ ಸರ್ಕಾರದವರು ಕೂಡ ಸಾರಿಗೆ ನೌಕರರನ್ನ. ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ. ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ನಡೆಸಲು ತಯಾರಿಯನ್ನು ನಡೆಸಿಕೊಂಡಿದ್ದಾರಂತೆ ಸಾರಿಗೆ ನೌಕರರು. 4 ನಿಗಮಗಳ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಬೇಡಿಕೆ ಈಡೇರುವವರೆಗೂ ಕೂಡ ಮುಷ್ಕರ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. 4 ವರ್ಷಗಳಿಂದ ವೇತನ ಹೆಚ್ಚಳದಲ್ಲಿ ತಾರತಮ್ಯ ಇದೆ. ಸರ್ಕಾರ ಬಂದು 2 ವರ್ಷ ಕಳೆದಿದ್ರೂ ಕೂಡ ಬೇಡಿಕೆ ಈಡೇರಿಲ್ಲ ಅನ್ನುವಂಥದ್ದು ಅವರ ಆಗ್ರಹ. ಸರ್ಕಾರ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಮಾತನ್ನು ಉಲ್ಲಂಘಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಸ್ ಸೇವೆ ಸ್ಥಗಿತಗೊಳಿಸದೆ ಒಕ್ಕೂಟದಿಂದ ಹೋರಾಟ ಮಾಡ್ತಾರಂತೆ. ಜನರಿಗೆ ನಾವು ತೊಂದರೆ ಕೊಡೋದಿಲ್ಲ, ಸಾರ್ವಜನಿಕರಿಗೆ, ಹಾಗಾಗಿ ಬಸ್ ಸೇವೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. 4 ವಿಭಾಗದ ಸಾರಿಗೆ ನೌಕರರು, NWSRTC, KSRTC ಇನ್ನುಳಿದಂಥ 2 ಸೇರಿದಂತೆ 4 ವಿಭಾಗಗಳ ಸಾರಿಗೆ ನೌಕರರು ಬಸ್ಗಳಲ್ಲಿ ವ್ಯತ್ಯಾಸ ಮಾಡೋದಿಲ್ಲ, ಸಂಚಾರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದಿಲ್ಲ. ಆದರೆ ನಮ್ಮ ಒಕ್ಕೂಟದಿಂದ ಪ್ರತಿಭಟನೆ ಅಂತೂ ನಡೆಯುತ್ತೆ, ಎಲ್ಲರೂ ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಅಹೋರಾತ್ರಿ ಉಪವಾಸ ಸತ್ಯಾಗ್ರಹಕ್ಕೆ ಇವರುಗಳು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರಂತೆ. ವಿವಿಧ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ ಸರ್ಕಾರ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿತ್ತು ಸಾರಿಗೆ ನೌಕರರ ವಿಚಾರದಲ್ಲಿ ಒಂದಷ್ಟು ಈಡೇರಿಸ್ಕೊಡ್ತೀವಿ ಅಂತ. ಅದನ್ನು ಕೂಡ ಉಲ್ಲಂಘಿಸಿದ್ದಾರೆ. 2 ವರ್ಷ ಆಗ್ತಾ ಇದೆ ಸರ್ಕಾರ ಬಂದು ನಮ್ಮ ಯಾವ ಬೇಡಿಕೆಯನ್ನು ಈಡೇರಿಸಿಕೊಟ್ಟಿಲ್ಲ ಅನ್ನುವಂಥದ್ದು ಅವರ ಆಗ್ರಹ. ಜೊತೆಗೆ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ.